ಮೈಸೂರು ಕಡೆಗೆ. ನೋಡ್ತಾ ಇದ್ದೀರಾ, ಇದು ಬಂದು ರೂಟ್ ಮ್ಯಾಪ್. ಬಾಯಿಗೆ ಬಂದು ಒಳಗೋಯ್ತು ಮಮ್ಮಿ. ಬೆಳ್ಳುಳ್ಳಿ ತಗೊಂಬರ ಕಲಾಯಿಸದೆ ಬೆಳ್ಳುಳ್ಳಿ ಕಬಾಬ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ತುಂಬ ಸಪೋರ್ಟ್ ತೋರಿಸ್ತಾ ಇದ್ದೀರಾ. ಹಾಗೆ ಬೆಲ್ ಬಟನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನೀವು ಕ್ಲಿಕ್ ಮಾಡಿದ್ದೀರಾ ಇಲ್ವಾ ಅಂತ. ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ಅಪ್ಲೋಡ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಲೇಬೇಕು. ಇಲ್ಲ ಅಂದರೆ ನಾನು ವಿಡಿಯೋ ಏನು ಹಾಕ್ತಾ ಇದ್ದೀನಿ, ಯಾವಾಗ ಹಾಕ್ತಾ ಇದ್ದೀನಿ, ಯಾವ ನೋಟಿಫಿಕೇಷನು ನಿಮ್ಗೆ ಬರಲ್ಲ, ನಿಮ್ಗೆ ಗೊತ್ತೂ ಆಗೋದಿಲ್ಲ. ಇವತ್ತು ನಮ್ಮ ಒಂದು ಜರ್ನಿ ಎಲ್ಲಪ್ಪ ಅಂದರೆ ಮೈಸೂರು ಕಡೆಗೆ. ಸ್ಕೂಲ್ ಟೈಮಿಂದ ನೋಡ್ತಾ ಇರೋದು GRS ಫ್ಯಾಂಟಸಿ ಪಾರ್ಕ್. ಇವತ್ತಿನ ನಮ್ಮ ಒಂದು ಏನಿದೆ ಜರ್ನಿ, ಈ ಜರ್ನಿಯಲ್ಲಿ ನನ್ನ ಜೊತೆ ಆಶ್ರಿತ್ ಇದ್ದಾನೆ ಆ್ಯಂಡ್ ಹಿಂದೆ ರಾಘು, ಅವನು ನಮ್ಮ ಜೊತೆ ಬರ್ತಾ ಇದ್ದಾನೆ. ಬಿಡದಿ ಈಸ್ ಫೇಮಸ್ ಫಾರ್ ತಟ್ಟೆ ಇಡ್ಲಿ. ನಾನು ಇಂಜಿನಿಯರಿಂಗ್ ಮಾಡಿದ್ದಿಲ್ಲೇ ಆಲ್ಮೋಸ್ಟ್ 4 ವರ್ಷ ನಾವು ಇಲ್ಲೇ ಆರಾಮಾಗಿ ತಟ್ಟೆ ಇಡ್ಲಿ ತಿನ್ಕೊಂಡು ಓಡಾಡ್ತಾ ಇದ್ವಿ. ಜಂಕ್ಷನ್ ಎಲ್ಲ ಒಂಥರ ನೆನಪು, ನಮ್ಗೆ ಹಳೆ ನೆನಪು. ನೋಡಿ ಈ ಜಂಕ್ಷನ್ ಒಂಥರ ಹೆಂಗೆ ಅಂದರೆ, ನೀವು ಆ ಕಡೆ ಏನು ರೋಡ್ ಕಾಣಿಸ್ತಾ ಇದೆ ನೋಡಿ, ಅಲ್ಲೋದ್ರೆ ಇನ್ನೋವೇಟಿವ್ ಫಿಲಮ್ ಸಿಟಿಗೆ ಹೋಗ್ತೀರಾ. ಈ ಕಡೆ ಏನಿದೆ ಇದು ನಮ್ಮ ಮೈಸೂರಿಗೆ ಹೋಗುತ್ತೆ. ನೋಡಿ ನಮ್ಮ ಕಾಲೇಜ್ ಕಾಣಿಸುತ್ತೆ. ನಾನು ಓದಿದ್ದು ಇದೇ ಇಂಜಿನಿಯರಿಂಗ್ ಕಾಲೇಜು, ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜು. ಇನ್ನೊಂದೇನಪ್ಪ ಅಂದರೆ, ನಮ್ಮ ನಿತ್ಯಾನಂದ ಸ್ವಾಮಿಗಳ ಆಶ್ರಮ ಇಲ್ಲೇ ಇರೋದು. ಈ ಕಡೆ ರೂಟಲ್ಲಿ ಹೋದರೆ ಅವ್ರ ಆಶ್ರಮಕ್ಕೆ ನಾವು ಹೋಗ್ಬೋದು. ಟಕ್ ಅಂತ ಇವಾಗ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿಂತ ನೆಕ್ಸ್ಟ್ ಜರ್ನಿನ ಶುರು ಮಾಡ್ತೀವಿ. ಬನ್ನಿ ಹೋಗೋಣ. ಶಿವಸಾಗರ್ ಯೂಶಲಿ ಯಾವಾಗೂ ಇಲ್ಲೇ ಬಂದು ತಟ್ಟೆ ಇಡ್ಲಿ ತಿನ್ನೋದು ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿತ್ತು. ಹೈವೇಲಿ ಗಮ್ ಅಂತ GRS ವರೆಗೂ ಹೋಗೋದು. ಇವಾಗ ಆಶ್ರಿತ್ತು ಫುಲ್ಲು ಇವತ್ತು ಡ್ರೈವಿಂಗ್ ರೆಸ್ಪಾನ್ಸಿಬಿಲಿಟಿ. ಆರಾಮಾಗಿ ಈ ಹೈವೇನ ಎಂಜಾಯ್ ಮಾಡಿಕೊಂಡು GRS ಫ್ಯಾಂಟಸಿ ಪಾರ್ಕ್ ರೀಚ್ ಆಗೋಣ. ನಾವು ಹೈವೇನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ನೀವು ಎಂಜಾಯ್ ಮಾಡಿ. ಸೊ ಲೆಟ್ಸ್ ಗೋ. ಆಗಿದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು GRS ಫ್ಯಾಂಟಸಿ ಪಾರ್ಕ್ ರೀಚ್ ಆಗ್ತಾ ಇದ್ದೀವಿ. ಈ ಎಕ್ಸ್ಪ್ಲೋರ್ ಮಾಡ್ತಾ ಎಂಜಾಯ್ ಮಾಡ್ತಾ, ಹಾಗೆ ಸ್ನೋ ಸಿಟಿ ಇದೆ, ಸ್ನೋ ಸಿಟಿಯಲ್ಲೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಾದಮೇಲೆ ಮ್ಯೂಸಿಯಂ ಕೂಡ ಇದೆ, ಅಲ್ಲೂ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಒಂದೊಂದೇ ನೀವು ನಮ್ಮ ಜೊತೆ ನಾವು ಹೆಂಗೆ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಒಂದು ಆಟ ಆಡ್ತೀವೋ, ನೀವು ಅದನ್ನು ಒಂದೊಂದೇ ನೋಡ್ತಾ ಹೋಗ್ತೀರಾ. ಅದು ಹೆಂಗಿದೆ, ಏನೇನು ಆಟ ಆಡ್ಬೋದು ನೀವು, ಸ್ನೋ ಸಿಟಿಯಲ್ಲಿ ಏನೇನಿದೆ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ. 2 ವೀಲರ್ ಪಾರ್ಕಿಂಗ್ ಸ್ಪೇಸ್, 4 ವೀಲರ್, ಬಸ್ಸು ಎಲ್ಲ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ. ಆರಾಮಾಗಿದೆ, ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ. ಟೋಟಲ್ 400 ಏಕರ್ಸಲ್ಲಿ ಈ ಒಂದು ಥೀಮ್ ಪಾರ್ಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ. ಫುಲ್ಲು ಕ್ರೌಡ್ ಇರ್ಬೋದು. ಆಲ್ರೆಡಿ ಬಸ್ ಗಟ್ಟಲೆ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ ಅನ್ಸುತ್ತೆ. ನಿಮಗೆ ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಈ ಬೋರ್ಡಲ್ಲಿದೆ.
ಡ್ರೈ ರೈಡ್ಸಲ್ಲಿ ಒಂದು 14 ಕ್ಯಾಟಗರಿ ಇದೆ. ಆಮೇಲೆ ವಾಟರ್ ರೈಡ್ಸಲ್ಲಿ ನಿಮ್ಗೆ ಒಂದು 12 ಕ್ಯಾಟಗರಿ ಸಿಗುತ್ತೆ. ಫ್ಯಾಮಿಲಿ ವಾಟರ್ ಪಾರ್ಕ್ ಇದೆ, ಮತ್ತು ಸ್ನೋ ಪಾರ್ಕ್ ಇದೆ, ಅಪ್ ಡೌನ್ ಮ್ಯೂಸಿಯಂ ಇದೆ. ಇದು 3 ನಿಮಗೆ ಇಲ್ಲಿ ಬಂದರೆ ಒಂದೇ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇದು ಬಂದು ರೂಟ್ ಮ್ಯಾಪು, ಎಲ್ಲೆಲ್ಲಿ ಏನೇನಿದೆ ಅಂತ ಇಲ್ಲಿ ನಮ್ಮ ಆರಾಮಾಗಿ ನೋಡ್ಬೋದು. ನಾವಿವಾಗ ಹೋಗ್ತಾ ಇದ್ದೀವಿ ಡ್ಯಾಶಿಂಗ್ ಕಾರ್ ಆಡೋಣ ಅಂತ. ಫಸ್ಟ್ ಡ್ಯಾಶಿಂಗ್ ಕಾರ್ ಮುಗಿಸ್ಬಿಡ್ತೀವಿ. ನಮ್ಮೆಲ್ರಿಗೂ ತುಂಬ ಇಷ್ಟ ಡ್ಯಾಶಿಂಗ್ ಕಾರು, ಸೊ ಅದನ್ನ ಆಡೋಣ ಅಂತ ಇವಾಗ ಫಸ್ಟು. ಓಲಿ ಅವ್ರು ಕಳಿಸ್ಬಿಡಿ, ಅವ್ರು 3 ಜನ ಕಳಿಸಿ. ಓಲಿ ಅಣ್ಣ ಬೇಗ ಬಂದವರು, ಓಲಿ ಬಿಡಿ. ನಾವಿಲ್ಲಿ ಆಟಾಡಿದ್ರಾ? ಐಸ್ ಕ್ರೀಮ್ ಎಲ್ಲ ಇತ್ತ ಅಲ್ಲಿ ಒಳಗಡೆ? ಹಾಂ, ಏನೇನು ಆಡಿದ್ರಿ? ಹೌದಾ? ಎಲ್ಲ ಬಿದ್ದು ಒಡ್ಡಾಡ್ಬಿಟ್ರಿ ಹೆಂಗೆ ಐಸಲ್ಲಿ? ಯಾಕೋ ಗಾಡಿ ಇಲ್ಲ. ಎಷ್ಟು ದಿನ ಟ್ರಿಪ್ಪು? ಎಷ್ಟು ದಿನ? ಹಾಂ, ಒಂದೇ ದಿನನಾ? ಸಾಯಂಕಾಲ ಹೊರಟೋಗ್ತೀರಾ? ನೆಕ್ಸ್ಟ್ ಎಲ್ಲಿ? ಇದೊಂದೇ ಪ್ಲೇಸ್. ಡ್ಯಾಶಿಂಗ್ ಕಾರ್ ಆಡಿಕೊಂಡು ನಾವು ನೆಕ್ಸ್ಟ್ ಬರ್ತಾ ಇರೋದು ಎಲ್ಲಿ ಅಂದರೆ ಕ್ರಿಕೆಟ್ ಆಡೋಕ್ಕೆ. ಕ್ರಿಕೆಟ್ ಆಡೋಣ ಅಂತ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಕ್ರಿಕೆಟ್ ಆಡೋಕ್ಕೆ ಎಲ್ಲ ಸಾಕಾಗಿದೆ. ಫುಲ್ ನೆಟ್ಟೆಡ್ ಕವರ್ ಇದೆ. ಇಲ್ಲಿ ಮಿಷಿನ್ ಇದೆ, ಮಿಷಿನಿಂದ ಬಾಲ್ ಬರುತ್ತೆ. ಸಾಕಾಗಿ ಕ್ರಿಕೆಟ್ ಆಡೋಣ ಅಂತ ಎಷ್ಟೋ ವರ್ಷಗಳಾಗೋಗಿದೆ ಕ್ರಿಕೆಟ್ ಆಡಿ. ಆನೆ ನೋಡಿ ಎಲ್ಲರೂ ಖುಷಿ ಆಗ್ಬಿಟ್ಟು ಏನು ತೇಟವಿಲ್ಲ, ಇವಿ ಉರ್ದ್ಗಿರ್ದೋಗಿತ್ತು. ಓ, ಮೊದಲೇ ಹುಲಿ ಹೋಗೋರು ಕೇಸ್ ಆಗಿದೆ, ಈಗ ದಂತದ್ದು ಕೇಸ್ ಆಗೋಗುತ್ತೆ. ನಾವು ಆಡ್ಬೋದಾ? ನೆಕ್ಸ್ಟ್ ನಾವು ಆಡಕ್ಕೆ ಹೋಗ್ತಾ ಇರೋ ಗೇಮ್ ಬಂದು ಕೊಲಂಬಿಯಾ. ಬಾಯಿಗೆ ಬಂದು ಒಳಗೋಯ್ತು. ಎಲ್ಲ ಡ್ರೈ ಗೇಮ್ನ ಆಡ್ಕೊಂಡು ಇವಾಗ ನಾವು ಡ್ರ್ಯಾಗನ್ ಡೆನ್ಗೆ ಹೋಗ್ತಾ ಇದ್ದೀವಿ. ಸೊ ಡ್ರ್ಯಾಗನ್ ಡೆನ್ ಅಂದರೆ ಏನು, ಹೆಂಗಿರುತ್ತೆ
ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಲೆಟ್ಸ್ ಗೋ ಟು ಡ್ರ್ಯಾಗನ್ ಡೆನ್. ನೋಡಿ ಹೆಂಗಿದೆ. ಮಮ್ಮಿ ಇವಾಗ ನಾವೆಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ನಾನ್ ವೆಜ್ ಮತ್ತು ವೆಜ್ಗೆ ಸಪ್ರೇಟ್ ಫುಡ್ ಕೋರ್ಟ್ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಾನ್ ವೆಜ್ ಫುಡ್ ಕೋರ್ಟು. ಮುಂದೆ ಅಲ್ಲೊಂದು ಫುಡ್ ಕೋರ್ಟ್ ಇದೆ ಮೇಲೆ, ಅದು ವೆಜ್ ಫುಡ್ ಕೋರ್ಟು. ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಳ್ಳೆ ಊಟ ಆಯಿತು. ಈಗ ಇಲ್ಲಿಂದ ನಾವು ಸ್ನೋ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ನೋ ಸಿಟಿಗೆ ಹೋಗಿ ಆ ಸ್ನೋ ಸಿಟಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಲ್ಲಿಂದ ಆಮೇಲೆ ವಾಟರ್ ಗೇಮ್ಸಿಗೆ ಬರೋಣ ಅಂತ. ಸ್ನೋ ಸಿಟಿಗೆ ಹೋಗೋಣ, ಹೆಂಗಿದೆ ಏನು ಅಂತ ನೋಡೋಣ. ಆಲ್ರೆಡಿ ಇಲ್ಲೇ ಚಳಿ ಫೀಲ್ ಆಗಿಬಿಡ್ತಾ ಇದೆ. ಒಂಥರ ತಣ್ಣಗಿದೆ ಎ ಸಿ. ಬೈಕ್ ಬಿಟ್ಟಿದ್ರೆ ಚೆನ್ನಾಗಿದೆ. ಸ್ನೋ ರೈಡಾಗ ಅಷ್ಟು ಚಳಿ ಆಗುತ್ತೆ ಒಳಗಡೆ. ನಾವು ಲಾಸ್ಟ್ ಹೋಗಿರೋದೇ -3. ಮಚ್ಚ ಅದೇನೋ ಕೇಳಿ ಹಿಂಗೆ ಕೊಟ್ರಲ್ಲ, ಕೇಳ್ಕೊಳ್ಳಿ. ಇಲ್ಲಿ ಮಾತ್ರ ಗ್ಯಾಪ್ ಇಲ್ಲ, ಇಲ್ಲಿ ಮಾತ್ರ ಗ್ಯಾಪ್ ಇದೆ. ಸ್ನೋ ಎಷ್ಟು ಬಿಸಾಕಕ್ಕೆ ನೀಟಾಗಿ. ಗ್ಯಾಪ್ ಏನು ಬೇಕಾಗಲ್ಲ ಅಲ್ಲ?
ನೋಡಿದ್ರಿ ಸ್ನೋ ಸಿಟಿಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈಗ ನಾವು ಮೇನ್ ಎಲ್ರಿಗೂ ಇಷ್ಟ ಆಗುವಂಥದ್ದು ಪೂಲ್ ಏರಿಯಾ, ಫುಲ್ ವಾಟರ್ ಗೇಮ್ಸು, ಅದನ್ನು ಆಡೋಕ್ಕೆ ಹೋಗ್ತಾ ಇದ್ದೀವಿ. ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಹೆಂಗಿರುತ್ತೆ ನೋಡೋಣ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬಂದಿದ್ದೀವಿ. ಇಲ್ಲಿ ಫಸ್ಟು ನೀರಲ್ಲಿ ಮುಗ್ಬಿಡೋಣ ಅಂತ ಈ ಥರ ಚೆನ್ನಾಗಿದೆ ನೋಡಿ. ಸಣ್ಣಗಿದೆ, ಬರ್ರಿ ಬರ್ರಿ. ಬರೋದು ಚಳಿ ಬಚ್ಚ. ಮೀಟರ್ ಆಫ್ ಆಗ್ಬಿಡ್ತು ಮಚ್ಚ. ನಾವು ವಿಡಿಯೋ ನೋಡಿದ್ದೆ, ಆ ಕಡೆ ಬಿದ್ದೋಗ್ತಾರೆ ಗೊತ್ತಾ ತೆಗೆದುಕೊಂಡು. ಈ ಥರ ಇನ್ನೊಂದು ಕವರ್ಡ್ ಒಂದು ಗೇಮ್ ಇದೆ, ಅದನ್ನು ಆಡೋಣ ಅಂತ ಇವಾಗ. ನೋಡೋಣ ಹಿಂಗಿರುತ್ತೆ. ಫಾಲ್ಸ್ ಇದು ಸಖತ್ತಾಗಿದೆ ಒಳಗಡೆ. ನೋಡಿ, ಇದೇ ವಾಟರ್ ಆಕ್ಟಿವಿಟಿ ಸಖತ್ತಾಗಿದೆ.
ವಾಟರ್ ಗೇಮ್ಸ್ ಎಲ್ಲ ಆಡಿ ಫುಲ್ ಫ್ರೆಶ್ ಆಗಿದ್ದೀವಿ. ಸೊ ಈಗ ಅಪ್ಸೈಡ್ ಡೌನ್ ಮ್ಯೂಸಿಯಮ್ಗೆ ಹೋಗಿ ಆರಾಮಾಗಿ ಫೋಟೋಸ್ ತೊಗೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದನ್ನ ಹೇಳ್ತೀನಿ. ಸೊ ಅಪ್ಸೈಡ್ ಡೌನ್ ಮ್ಯೂಸಿಯಮ್ ಹೇಗಿದೆ ನೋಡೋಣ ಬನ್ನಿ. Strictly do not touch properties. We are not responsible for your belongings. Okay, done. ಅದಂತೂ ನಿಜ ಬಿಡಿ. ಮ್ಯೂಸಿಯಂ ಅಂದರೆ ನೀವು ಹಿಂಗಿದ್ರೆ ನಿಮಗೆಲ್ಲ ಉಲ್ಟಾ ಕಾಣಿಸ್ತಾ ಇರುತ್ತೆ. ನೋಡ್ಬೋದು ಮೇಲ್ಗಡೆ ಕಾರ್ ಇದೆ, ನಾವಿಲ್ಲಿ ಕೆಳಗಡೆ ಇದ್ದೀವಿ. ಸೊ ನಿಮಗೆ ವ್ಯೂ ಈ ಥರನೇ ಇರುತ್ತೆ, ಸಖತ್ತಾಗಿರುತ್ತೆ. ನಾವು ಒಳಗಡೆ ಬೇಜಾನಿದೆ, ಮೊಬೈಲ್ ಫೋಟೋ ಕೊಡೋ ತಗೊಂಡು ಕ್ಯಾಮ್ರಾ ಎಲ್ಲ ಕ್ಯಾಮ್ರಾ ನೋಡಿ ಬಾಯ್ ಆನೆ ಹಾಂ, ಇನ್ನೊಬ್ರು ಬಾಲ್ದ ಹತ್ರ. ಹಾಂ ಹಾಂ, ಹಾಂ, ಓಕೆ. ಅಣ್ಣ ಹೇಳ್ಕೊಡ್ತವ್ರೆ ಹೆಂಗೆ ಕುತ್ಕೊಬೇಕು ಅಂತ ನೋಡಿ. ಓಕೆ ಓಕೆ ಓಕೆ. ಇನ್ನೊಬ್ರು ಅಣ್ಣ ಹೆವಿ ಗೈಡ್ ಮಾಡ್ತವ್ರೆ ನಮ್ಮನ್ನ ಸಕ್ಕದಾಗಿ. ಹಾಂ, ಸೊ ನಿಮಗೆ ಇಲ್ಲಿ ಗೈಡೆನ್ಸ್ಗೆ ಏನು ತೊಂದರೆ ಇಲ್ಲ ಫೋಟೋ ತೊಗೊಳಕ್ಕೆ. ಅಣ್ಣ ಫುಲ್ ಹೆಲ್ಪ್ ಮಾಡ್ತವ್ರೆ. ಇವ್ರ ಮುಖ ನೋಡ್ಕೊಳ್ಳಿ, ಇವ್ರ ಹತ್ರನೇ ಫೋಟೋ ತೆಗೆದುಕೊಳ್ಳಿ. ಸಕ್ಕತ್ತಾಗಿದೆ. ಹಾಂ, ಅಣ್ಣ ಫುಲ್ ಡಿಸೈನ್ ಐಡಿಯಾಸ್ ಕೊಡ್ತವ್ರೆ. ಬಿಟ್ಟರೆ ಫೋಟೋಗ್ರಾಫರ್ ಆಗ್ಬಿಡ್ತಾರೆ ನೆಕ್ಸ್ಟು. ಇದ್ರೂ ಇರ್ಬೋದು ಫೋಟೋಗ್ರಾಫರ್ ಅಣ್ಣ. ಹೌದಾ? ನೋಡ್ಬೋದು ಉಲ್ಟಾ ಡೋರು. ಸೊ ಉಲ್ಟಾ ಡೋರ್ ಹತ್ಕೊಂಡು ಇವಾಗ ನಾವು ಆ ಕಡೆ ಇನ್ನೊಂದು ಕಡೆ ಸೆಕ್ಷನ್ಗೆ ಹೋಗ್ತೀವಿ. ಡೈನಿಂಗ್ ಸೆಷನ್ ಅಂತ ಇದು. ಇಲ್ಲಿ ಫೋನ್ ಮಚಾ, ಟೀ ಶರ್ಟ್ ಬಿಚ್ಚರು, ಎಲ್ಲ ಟೀ ಶರ್ಟ್ ಬಿಚ್ಚು ಮುಟ್ಟಿಯೋದು ಹಂಗೆ ಜಾರ್ಕೊಂಡು ಕಡೆಗೆ ಬನ್ನಿ, ಹಂಗೆ ಬನ್ನಿ ಕಡೆ. ಚಿಕನ್ನು, ಫಿಶ್ಶು, ಕೀಮಾ, ಅದು ಗೋಬಿ ಮಸಾಲ, ಬ್ರಿಂಜಾಲು, ಇದು ಬ್ರೆಡ್ಡು, ಇದು ಬಾಳೆಹಣ್ಣು, ಫಿಶ್ ಫ್ರೈ. ಹಾಂ, ಚಿಕನ್ ಇಟ್ಕೊಳ್ಳೋ ಹಾಂ, ನೀವು ಹಿಂಗೆ ಹಾಂ, ಓಕೆ. ಹಾಂ, ನಮ್ಮ ನೆಕ್ ನೋಡೋದು ತಿನ್ನೋದು. ಹಾಂ, ಹೌದಾ? ಬೆಳ್ಳುಳ್ಳಿ ತಗೋಪ್ಪ, ನಾವು ಮತ್ತೆ ನಡ್ಕೊಂಡು ಎಲ್ಲ ಉಲ್ಟಾ, ಎಲ್ಲ ಉಲ್ಟಾ, ಚೇರು ಉಲ್ಟಾ, ಎಲ್ಲ ಉಲ್ಟಾ 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 ಉಲ್ಟಾ. ಹಾಂ, ಸಖತ್. ಬಟ್ ಏನಂದರೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ ಇದಕ್ಕೆ. ನೋಡಿ ಇಲ್ಲಿ ಮೆಟ್ಲು ಉಲ್ಟಾ ಇದೆ, ನಾವು ಆಕಾಶದ ಮೇಲಿದ್ದೀವಿ, ಮೆಟ್ಲು ನಮ್ಮ ತಲೆ ಮೇಲಿದೆ ನೋಡಿ ಇಲ್ಲಿ ಮೆಟ್ಲು. ಈಗ ನಾವು ಕಿಚನ್ಗೆ ಹೋಗ್ತಾ ಇದ್ದೀವಿ. ಕಿಚನ್ಗೆ ಹೋಗಿ ಒಳ್ಳೆ ಅಡುಗೆ ಮಾಡ್ಕೊಳ್ಳೋಣ ಇವಾಗ. ಒಳ್ಳೆ ಕಬಾಬ್, ಬಿಸ್ ಬಿಸ್, ಎರಡೇ ಬಿಸಿಲು. ಇನ್ನೊಬ್ರಲ್ಲಿ ಗ್ಯಾಸ್ ಆನ್ ಮಾಡೋದು, ಎರಡೇ ವಿಸಿಲು. ರಾಹುಲ ಬೆಳ್ಳುಳ್ಳಿ ತಗೋ. ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ. ರಾಹುಲ ಬೆಳ್ಳುಳ್ಳಿ ತಗೊಂಬರ. ಮನೇಲೆ ಟ್ರೈ ಮಾಡ್ಬೋದು. ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ನೋಡಿ. ರಾಹುಲ ಗ್ಯಾಸ್ ಆನ್ ಮಾಡಿ. ಕಲಾಯಿಸದೆ ಬೆಳ್ಳುಳ್ಳಿ ಕಬಾಬ್. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಗೈಸ್, ಒಳ್ಳೆ ಮಜಾ ಮಾತ್ರ. ಅಪ್ಪ ಎಂಸಿ ಬ್ರ್ಯಾಂಡ್ ತಗೊಂಡ್ಬಿಡು. ಎಂಟಿ ವಿಸ್ಕಿರಾ? ಓಕೆ. ಎಂಟಿ ವಿಸ್ಕಿ ಬ್ರ್ಯಾಂಡ್ ಒಂದು, ಓಲ್ಡ್ ಬಂಕ್ ಒಂದು. ಯಾವನೋಪ ಅವನೇ. ಹಾಂ, ನಾನು ಹೇಳ್ತೀನಿ, ನೀನು ಬರೀ. ಹೇಳು ಹೇಳು
ಕೆಟ್ಟದನ್ನು ಕೇಳಬಾರದು, ಸೊ ಇಲ್ಲಿ ನೋಡ್ಬೋದು ನೀವು ಟೇಬಲ್ ಎಲ್ಲ ಇಟ್ಟಿದ್ದಾರೆ ಸಕ್ಕದಾಗೆ. ಇದರಲ್ಲೆಲ್ಲ ರಿಯಲ್, ಆ್ಯಕ್ಚುಲಿ ಇದೆಲ್ಲ ನಿಜವಾಗ್ಲೂ ರಿಯಲ್ ಜುಮ್ಕಿ, ರಿಯಲ್ ಕ್ಲಿಪ್ಪು, ರಿಯಲ್ ಬಾಚಣಿಗೆ ಆ್ಯಂಡ್ ಲಿಫ್ಟಿಕ್ಕು ಏನೇನಿದೆ ಇದೆಲ್ಲ ರಿಯಲ್ ಒರಿಜಿನಲ್, ಇದೆಲ್ಲ ಆರ್ಟಿಫಿಷಿಯಲ್ ಅಂತಲ್ಲ. ಇಲ್ಲಿ ನೋಡಿ ಕನ್ನಡಿ ಕೂಡ ಇದೆ. ಆ್ಯಂಡ್ ಐಫೋನು 6S ಹೆಂಗೆ ಇಟ್ಟಿದ್ದಾರೆ ನೋಡಿ, ನಿಜವಾದ ಫೋನ್ ಇದು ಐಫೋನು. ಇದು ಇಬ್ಬರು ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ಬನ್ನಿ. ಹಾಂ, ವಿಡಿಯೋ ಮಾಡೋಣ. ಮಧ್ಯದಲ್ಲಿ ಯಾರು ಬೇಡವಾ? ಮಧ್ಯದಲ್ಲಿ ಯಾರು ಬೇಡ, ಆ ಕಡೆಯಿಂದ ಬಂದ್ಬಿಟ್ಟು ಔಸ್ಕೊಂಡು ಬಂದು ನೋಡೋ ಥರ. ಹಾಂ, ಓಕೆ. ನಾವು ಪಿಂಕ್ ಮಾಡಬೇಕು. ಪಿಂಕ್ ಇಲ್ಲಿಂದ ಬರಬೇಕಲ್ಲ. ಇದನ್ನು ಮುಗಿಸ್ಕೊಂಡು ಇವಾಗ ನಾವು ಬರ್ತಾ ಇದ್ದೀವಿ ಕಿಡ್ಸ್ ರೂಮ್ಗೆ. ಸರ್ ನೀವು ಹಿಂಗೆ ಏನಪ್ಪ ಅಂದರೆ ಈ ಬಜಾಜ್ ಗಾಡಿ ಓಡಿಸೋ ಥರ. ಹ್ಞೂ ಬಾಯ್. ಹಾಂ, ಓಡ್ ಬನ್ನಿ ಗಾಡೀಲಿ. ಹಿಮಾಲಯ ಬಿಟ್ಬಿಟ್ಟು ನಿಧಾನ ಬನ್ನಿ, ಎದುರುಗೋಬೇಡಿ. ಓಕೆ, ಭಯ ಆಗೋಂಥದ್ದು ಏನಾದ್ರು ನಡೆಯುತ್ತಾ ಇವಾಗ? ಭಯ ಆಗೋದೇನಿಲ್ಲ, ತಲೆ ತಿರುಗುತ್ತೆ. ತಲೆ ತಿರುಗುತ್ತಾ? ಯಾಕೆ? ನೀವು ಗ್ಯಾಲಕ್ಸಿ ಒಳಗಡೆ ಇದೀವಾ? ಏನಿಲ್ಲ, ಇಲ್ಲಿಂದ ನಿಧಾನ ನಡ್ಕೊಂಡು ಹೋದ್ರೆ ತಲೆ ತಿರುಗೋ ಥರ ಫೀಲ್ ಆಗುತ್ತೆ. ಓ, ಒಳಗೆ ಹೋಗಿ ಫಸ್ಟ್ ನೀವು. ಹೌದಾ? ಹತ್ತಿ ಎಲ್ಲರೂ ಓ, ನಡ್ರಪ್ಪ ನೋಡೋಣ ಏನದು. ಹತ್ತಿ, ನೀವು ಒಳಗೆ ಹತ್ತಿ, ಹೋಗಿ ಒಳಗೆ ಹೋಗಿ ಹಿಡ್ಕೊಂಡು ಹತ್ತಿ ನಿಧಾನಕ್ಕೆ ಹತ್ತಿ ಸರ್. ತಲೆ ಕಷ್ಟ ಗೊತ್ತಿದೆ. ಯಾರು ಭಯ ಆದ್ರೆ ರಾಹುಲ್ ಅಂತ ಕರೀರಿ. ರಾಹುಲ ಹೌದಾ? ಎಲ್ಲಿದ್ಯಪ್ಪ? ಹಾಂ, ಎಲ್ಲ ಹಂಗೆ ಹತ್ತಿ. ಕಲಾಯಿಸದೆ ಹಾಕ್ಬಿಟ್ಟು. ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತೀರಾ ಇವ್ರ ಮುಖ ನೋಡ್ಕೊಂಬಿಡಿ. ಸೊ ಇವ್ರನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರೆ ಫುಲ್ ಜಾಲಿ. ಆಕಾಶ್ ಅಂತ. ಆಕಾಶ್ ಅಂತ, ಸೂಪರ್. ಬನ್ನಿ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ. ನೀವು ಬಿಟ್ರೆ ಯಾರು ಇಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಅದೃಷ್ಟ. ಶೋರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್ 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 ಬಾಯ್. ಫೈನಲಿ 3 ಏನಿದೆ, ಅಪ್ಸೈಡ್ ಡೌನ್ ಮ್ಯೂಸಿಯಮ್ಮು ಮತ್ತು ಸ್ನೋ ಪಾರ್ಕು ಮತ್ತು GRS ಫ್ಯಾಂಟಸಿ ಪಾರ್ಕ್, ವಾಟರ್ ಗೇಮ್ಸ್ ಎಲ್ಲ ಏನಿತ್ತು ಎಲ್ಲನೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಅಶ್ವಿತ್ ಹೆಂಗನ್ಸ್ತು? ಸಖತ್ತಾಗಿತ್ತು ಆ್ಯಕ್ಚುಲಿ. ಸ್ನೋ ಸಿಟಿ, ಅಪ್ಸೈಡ್ ಡೌನು, ವಾಟರ್ ಪಾರ್ಕ್ ಅಂತೂ ಸಖತ್ತಿದೆ. ಹಾಂ, ಒಳ್ಳೆ ಫನ್ ಮಾಡಿದ್ವಿ ಅಲ್ಲ. ಸೊ ತುಂಬ ಗೇಮ್ಸ್, ಎಷ್ಟೊಂದು ಗೇಮ್ಸ್ ಇತ್ತು, ತುಂಬ ಗೇಮ್ಸ್ ಇತ್ತು. ನಾವು ಎಷ್ಟೊಂದು ಮಿಸ್ ಮಾಡಿದ್ದೀವಿ, ಎಲ್ಲ ಆಡೋಕ್ಕಾಗಿಲ್ಲ. ಬಟ್ ಮೇಯ್ನ್ ಯಾವ್ದು ಆಡೋ ಥರ ಇತ್ತು ಪ್ರತಿಯೊಂದು ಗೇಮನ್ನು ಆಡಿದ್ದೀವಿ, ಯಾವುದೂ ಬಿಟ್ಟಿಲ್ಲ. ಆ್ಯಂಡ್ ರಘು ಹೆಂಗನ್ಸ್ತು ನಿನಗೆ? ನನಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕು. ಡ್ರೈ ಗೇಮ್ಸ್ ಆಗಿರ್ಬೋದು, ವಾಟರ್ ಗೇಮ್ಸ್ ಆಗಿರ್ಬೋದು, ಸ್ನೋ ಸಿಟಿ ಆಗಿರ್ಬೋದು ಅಥವಾ ಸ್ನೋ ಪಾರ್ಕು. ನೆಕ್ಸ್ಟ್ ಎಲ್ಲದಕ್ಕಿಂತ ತುಂಬ ಮಜಾ ಮಾಡಿದ್ದು ಅಪ್ಸೈಡ್ ಡೌನು. ಮಸ್ತಾಗಿತ್ತು, ಹೈ ಲೆವೆಲ್ ಎಂಡಿಂಗು. ಈ ಥರ ಒಂದು ಫ್ರೆಂಡ್ಸ್ ಜೊತೆ ನೀವು ಆ್ಯಂಡ್ ಫ್ಯಾಮಿಲೀಸ್ ಜೊತೆನೂ ಆಯಿತು, ಬಂದು ಎಂಜಾಯ್ ಮಾಡಿ. GRS ಫ್ಯಾಂಟಸಿ ಪಾರ್ಕು ಆ್ಯಕ್ಚುಲಿ ನಾವು ಚಿಕ್ಕ ಹುಡುಗರು ಇದ್ದಾಗಿಂದನೂ ಅಡ್ವರ್ಟೈಸ್ನ ನೋಡ್ಕೊಂಡು ಬೆಳೆದವರು, ಆಮೇಲೆ ವಂಡರ್ಲಾ ಎಲ್ಲ ಬಂದಿದ್ದು. ಬಟ್ GRS ಫ್ಯಾಂಟಸಿ ಪಾರ್ಕ್ನ ಚಿಕ್ಕ ವಯಸ್ಸಿಂದನೂ ನಾವು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೋಗಿ ಅಂತ ಅಂದ್ಕೊಂಡವರು. ಸೊ ಫೈನಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ನೀವು ವಿಡಿಯೋಸಲ್ಲಿ ನೋಡಿರ್ತೀರ, ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಗೈಸ್, ನೀವು ಬನ್ನಿ, ಎಂಜಾಯ್ ಮಾಡಿ, ಮಜಾ ಮಾಡಿ, ಜಾಲಿ ಮಾಡಿ ಅಂತ ಹೇಳ್ತಾರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹೀಗೆ ಸಪೋರ್ಟ್ನ ಕಂಟಿನ್ಯೂ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲೇಸ್ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ವೆರಿ ಬ್ಯೂಟಿಫುಲ್ ಪ್ಲೇಸ್, ಸಾಕಾಗಿದೆ. ವಿ ಹ್ಯಾಡ್ ಎ ಗುಡ್ ಟೈಮ್, ವಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ GRS ಫ್ಯಾಂಟಸಿ ಪಾರ್ಕ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬೈ ಬಾಯ್.